ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಾರು ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಮಸಾಲೆ ಸಾರು, ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾರು ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ನಾನು ಹುರುಳಿಕಾಳನ್ನ ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ. ಅದು ನೀರೆಲ್ಲ ಬಗ್ಗಿಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕೊಳ್ಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ಒಂದು ಹಾಟ್ ಬಾಕ್ಸ್ ಅಥವಾ ನೀವು ಬಟ್ಟೆ ಕಟ್ತೀನಿ ಅಂತಂದರೆ ಬಟ್ಟೆಗೂ ಕಟ್ಬೋದು. ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸ್ಗೂ ಹಾಕ್ಬೋದು. ಕ್ಲೀನಾಗಿ ಮೊಳಕೆ ಬರುತ್ತೆ. ಆದರೆ ಟೈಟ್ ಬಾಕ್ಸ್ ಯಾವುದೇ ಇದ್ರೂ ಪರವಾಗಿಲ್ಲ. ನೋಡಿ, ಈ ಥರ ಬಾಕ್ಸ್ ಇದ್ರೂ ಪರವಾಗಿಲ್ಲ, ನೀವು ಹಾಕ್ಕೊಳ್ಬೋದು. ಆದರೆ ಗಾಳಿಗೆ ಹೋಗಬಾರ್ದು. ಈ ರೀತಿ ಮೊಳಕೆಗಳು ಒಂದಿನ ಬಿಟ್ಟರೆ ಬರುತ್ತೆ ಫ್ರೆಂಡ್ಸ್. ಓವರ್ ನೈಟ್ ಏನಾಗಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ಹಾರಾಕ್ಬಿಟ್ಟು ಮುಚ್ಚಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಈ ರೀತಿ ಬಂದಿರುತ್ತೆ. ಈಗ ನೋಡಿ, ನಾನು ಸ್ವಲ್ಪ ಎಷ್ಟು ತೊಗೊಂಡಿದ್ನೋ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೆಷ್ಟು ಉದ್ದ ಬಂದಿದೆ ನೋಡಿ. ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಳಕೆ ಕಾಳುಗಳು. ಆಗಿಂದಾಗೆ ತಿಂತಾ ಇದ್ದರೆ ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡೆ ಅದನ್ನು ಮುಳುಗೋ ಅಷ್ಟು, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3 to 4 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಾವು ಓವರ್ ನೈಟ್ ನೆನೆಸಿರೋ ಕಾರಣ ಒಂದು 4 ವಿಸಲ್ಸ್ಗೆ ಬೆಂದಿರುತ್ತೆ. ಅದು ಕ್ವಾಲಿಟಿ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ದಪ್ಪಗೆ ಹಚ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಇದರಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಏನೂ ಹಾಕ್ಕೊಳ್ಳೋಷ್ಟಿಲ್ಲ. ನಾನು ಇಲ್ಲಿ ಯಾವುದೇ ರೀತಿ ಟೊಮೆಟೊ ಏನೂ ಬಳಸ್ತಾ ಇಲ್ಲ ಫ್ರೆಂಡ್ಸ್. ಹಂಗೇ ಚೆನ್ನಾಗಿರುತ್ತೆ. ನಾರ್ಮಲ್ ಎಲ್ಲರೂ ನಾನ್ ವೆಜ್ ಯೂಸ್ ಮಾಡೋ ಮಸಾಲೆಸ್ ಹಾಕ್ತಾರೆ, ಅದು ಅಷ್ಟು ಚೆನ್ನಾಗಿರಲ್ಲ. ನಾನು ಇದು ಡಿಫ್ರೆಂಟಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಈಗ ನೋಡಿ, ನಾನು ತುರ್ಕೊಂಡಿರೋ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ, ಮತ್ತು ಎಳ್ಳು ಸ್ವಲ್ಪ, ಮತ್ತು ಹಸಿ ಶುಂಠಿ 1 ಇಂಚಸ್ ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು, ಮತ್ತು ಅರಿಶಿನ 1/4 ಸ್ಪೂನಷ್ಟು, ಮತ್ತು ಧನಿಯಾ ಪುಡಿ ಇದ್ದರೆ ಧನಿಯಾ ಪುಡಿ ಯೂಸ್ ಮಾಡ್ಕೊಳ್ಬೋದು ನೀವು. ನಾನು ಧನಿಯಾ ಪುಡಿ ಇಲ್ಲದೆ ಇರೋ ಕಾರಣ ಧನಿಯಾ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಹುರ್ಕೊಂಡಿದ್ವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕ್ವಾಲಿಟಿ ಚೆನ್ನಾಗಿದ್ರೆ ಬೇಗನೆ ಬೆಂದ್ಬಿಡುತ್ತೆ. ಯಾವಾಗೋ ತಂದಿರೋದು ಒಂಥರ ಸಣ್ಣ ಜಾಸ್ತಿ ಇರುತ್ತಲ್ವ, ಅದು ಸ್ವಲ್ಪ ಬೇಯೋದು ಕಷ್ಟ. ಈ ರೀತಿ ಇರೋದಾದರೆ ಬೇಗ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವು ಅಥವಾ ಇನ್ನೂ 1-2 ಕೂಗು ಜಾಸ್ತಿ ಕೂಗಿಸ್ಕೊಳ್ಬೋದು. ಈಗ ನೋಡಿ, ಅದು ರುಬ್ಬಿರೋ ಖಾರಕ್ಕೇ ಒಂದು 2 ಸ್ಪೂನ್ ಆಗೋಷ್ಟು ಈ ಕಾಳನ್ನ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಬೇಳೆ ಏನು ಯೂಸ್ ಮಾಡ್ತಾ ಇಲ್ಲ. ಈ ಕಾಳನ್ನೇ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು. ಈಗ ನೋಡಿ, ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಯಾವತ್ತೇ ಆಗಲಿ ಯಾವುದೇ ಸಾರು ಮಾಡಿದ್ರೂ ತುಪ್ಪದಾಗ ಒಗ್ಗರಣೆ ಹಾಕಿದ್ರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎನ್ಹ್ಯಾನ್ಸ್ ಆಗುತ್ತೆ ನಿಮಗೆ ಟೇಸ್ಟು. ಯಾವ್ದು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೂ ಇನ್ನೂ ಚೆನ್ನಾಗಿರೋಂಗೆ ನಿಮಗೆ ಟೇಸ್ಟ್ ಬರುತ್ತೆ. ಅದು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೇನೆ ಬದನೆಕಾಯಿ, ಬಿಳಿ ಬದನೆಕಾಯಿ ಬರುತ್ತಲ್ವ, ಉದ್ದುದ್ದು ವಾಂಗಿಬಾತ್ ಮಾಡೋಕ್ಕೆಲ್ಲ ಬರುತ್ತಲ್ಲ, ಅದನ್ನು ಉದ್ದುದು ಕಚ್ಕೊಂಡು 1-2 ಹಾಕ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ 2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬದನೆಕಾಯಿ ಸ್ವಲ್ಪ ಬೇಯಬೇಕಾಗಿರೋದ್ರಿಂದ ಒಂದು ಸ್ವಲ್ಪ 1/4 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಒಗ್ಗರಣೆಗೆ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕುಕ್ಕರ್ಗೆ ಹಾಕ್ಬಿಡ್ತಾರೆ, ಅದಷ್ಟು ಟೇಸ್ಟ್ ಇರೋಲ್ಲ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ಬೇರೆ ಬೇಯಿಸ್ಕೊಂಡು ನೀವು ಸಪ್ರೇಟ್ ಒಂದು ನೀರು ಇಟ್ಬಿಟ್ಟು ಅದರಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಬೋದು. ನಾನು ಇನ್ನೇನು ಸಪ್ರೇಟ್ ಮಾಡ್ಕೊಳ್ಳೋದು, ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಯಿಸ್ಕೊಂಡೆ. ಈಗ ನೋಡಿ, ಬೇಗನೆ ಬೆಂದೋಗ್ಬಿಡುತ್ತೆ. ಒಂದು 2 to 3 ಮಿನಿಟ್ಸ್ ಸಾಕು ಬೇಯೋಕ್ಕದು. ಈಗ ರುಬ್ಬಿರೋ ಖಾರ ಮಸಾಲೆ ಹಾಕ್ಕೊಂಡೆ ನಾನು, ಮತ್ತು ಕಾಳು ಏನು ಬೇಯಿಸ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಗಟ್ಟಿಗೂ ಮಾಡ್ಕೊಬೋದು. ಇದು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಸೂಪರಾಗಿರುತ್ತೆ. ಮಾಡಿ ನೋಡಿ. ಈ ಮಸಾಲೆ ಹಾಕಿ ಯಾರು ಟ್ರೈ ಮಾಡಿರಲ್ಲ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಗೆ ಹಾಕೋ ಮಸಾಲೆಸ್ ಹಾಕಿರ್ತಾರೆ, ಅದು ಅಷ್ಟು ಟೇಸ್ಟ್ ಇರಲ್ಲ. ಈ ರೀತಿ ಒಂದ್ಸಲಿ ಮಾಡಿ ನೋಡಿ, ಮತ್ತೆ ಟ್ರೈ ಮಾಡ್ತಾನೆ ಇರ್ತೀರಾ. ಇದು ಚೆನ್ನಾಗಿ ಕುದ್ದ ಮೇಲೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನೀವು ತೆಳ್ಳಗೆ ಗಟ್ಟಿಗೆ ನೋಡಿಕೊಂಡು ಮಾಡ್ಕೊಳ್ಬೋದಾಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ ನೀವು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ.
ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಕುಚ್ಚು ಎಲ್ಲ ಹೇಳ್ಕೊಂಡು ಕೊಡ್ತೀನಿ. ಮತ್ತು ಇದು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.